ಇವರು ಪಂಚಭಾಷಾ ತಾರೆ ಆದರೂ ನೋಡೋಕೆ ಇರೋದು ಸಾದಾ ಸೀದಾ ಗಂಡು ಹೈದನ ಥರ. ಅಫ್ಕೋರ್ಸ್ ಇಷ್ಟು ಹೇಳಿದ್ದಾದ್ಮೇಲೆ ಗೊತ್ತಿರ್ಬೋದು ನಾನು ಯಾರ ಬಗ್ಗೆ ಹೇಳಿದೆ ಅಂತ. ಕಿಶೋರ್ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ತುಂಬ ಚೆನ್ನಾಗಿದೆ ಅನಾಮಧೇಯ ಅಶೋಕ್ ಕುಮಾರ್ ಟ್ರೈಲರು ಮತ್ತು ಟೀಸರು. ಸೊ ನೀವು ನಮ್ಮ ಪಾತ್ರವನ್ನು ಈ ಸಿನಿಮಾದಲ್ಲಿ ಮಾಡ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ಫಸ್ಟ್ ಹೇಳಿ, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ? ತುಂಬ ಖುಷಿ ಇದೆ. ನಂಗೆ ತುಂಬ ಆಸೆ ಇತ್ತು ಜರ್ನಲಿಸ್ಟ್ ಆಗಬೇಕು ಅಂತ. ಇವತ್ತಿಗೂ ಅಷ್ಟೇ ಬಿಟ್ಟರೆ ಆಗ್ಬಿಡ್ತೀನಿ ಅನಿಸುತ್ತೆ. ಯಾಕೆಂದರೆ ಜನಗಳ ಪ್ರಶ್ನೆ ಏನಾಯಿತು ಅಂತ ಕೆಲಸ ಅಲ್ವಾ. ತುಂಬ ಪ್ರಾಮಾಣಿಕವಾದ ಕೆಲಸ, ಪ್ರಾಮಾಣಿಕತೆಯನ್ನು ಕೇಳುವಂಥ ಕೆಲಸ, ಜೊತೆಗೆ ಏನು ಪ್ರತಿಫಲದ ಅಪೇಕ್ಷೆ ಇಲ್ಲದಂತೆ ಮಾಡುವಂಥ ಕೆಲಸ, ಒಂಥರದ ಜನಸೇವೆ ಇದು. ಸೊ ಹಾಗಾಗಿ ತುಂಬ ಖುಷಿದೆ ಈ ಥರದ ಪಾತ್ರ. ಬಟ್ ಅದನ್ನು ಒಂದು ಜನಗಳಿಗೆ ಇಷ್ಟ ಆಗುವಂಥ, ಅಂದರೆ ಒಂದಷ್ಟು ಥ್ರಿಲ್ಲು ಅದೆಲ್ಲ ಸೇರಿಸಿ ಆ ಥರದ ಒಂದು ಕಥೆಯಲ್ಲಿ ಅದನ್ನು ಪ್ಯಾಕೇಜ್ ಮಾಡಿದರೆ ಸಾಕು. ಸೊ ಒಂದು ಥ್ರಿಲ್ಲ ಅದರ ಮೂಲಕ ಕೇಳಬೇಕಾದಂಥ ಪ್ರಶ್ನೆಗಳನ್ನು ಇಂಡೈರೆಕ್ಟಾಗಿ ಕೇಳುವಂಥ ಒಂದು ಪ್ರಯತ್ನ. ಸರ್, ನಿಮ್ಮ ಮಗ ಈ ಸಿನಿಮಾದಲ್ಲಿ ಒಂದು ಕತೆ ಹೇಳ್ತಿರ್ತಾರೆ, ಅದನ್ನು ಅರ್ಧಕ್ಕೆ ನಿಲ್ಲಿಸ್ತಾರೆ. ಈಗ ನೀವು ಸ್ಟಾರ್ಟ್ ಮಾಡ್ತೀರಾ. ಸೊ ಹೇಗಿರುತ್ತೆ ನಿಮ್ಮ ಕತೆ? ಅದನ್ನು ನೀವು ಸಿನಿಮಾಲೇ ನೋಡಬೇಕಾಗತ್ತೆ. ಅದೇ ಅದರ ಮುಖ್ಯ ಉದ್ದೇಶ, ಆದರೆ ಆ ಲೈನ್ನ ಹಿಂದಿನ ಉದ್ದೇಶ ನಂಗೆ ತುಂಬ ಇಷ್ಟ ಆಯಿತು. ಆ ಲೈನ್ನ ಹಿಂದಿನ ಉದ್ದೇಶ ಯಾವಾಗಲೂ ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದಂತೆ ಅಂತಲೇ ಕತೆ ಶುರುವಾಗತ್ತಲ್ಲ. ಸೊ ರಾಜರ ಕಥೆಗಳನ್ನ ಹೇಳೋದಷ್ಟು ಇದು ಪ್ರಜಾಪ್ರಭುತ್ವ, ಪ್ರಜೆ ಪ್ರಭು. ಈಗ ಸೊ ಪ್ರಜೆಗಳ ಕಥೆಯನ್ನು, ನಿಮ್ಮ ಕಥೆಯನ್ನು ಹೇಳಬೇಕು. ಹಾಗಾಗಿ ಇದು ಅನಾಮಧೇಯ ಹೆಸರಿಂದ ಐಡೆಂಟಿಫೈ ಮಾಡಿದೆ. ಅದು ಯಾರು ಬೇಕಾದರೂ ಆಗಿರ್ಬೋದು, ಗಂಡಸಾದರೂ ಆಗಿರ್ಬೋದು, ಹೆಂಗಸಾಗಿರ್ಬೋದು, ಯಾರು ಬೇಕಾದರೂ ಆಗಿರ್ಬೋದು. ಸೊ ಎಲ್ಲರ ಕಥೆ, ಯಾರ್ದಾದ್ರೂ ಕಥೆ, ಎಲ್ಲರ ಕಥೆ. ನನಗೆ ಖುಷಿ ಇದೆ. ಬಟ್ ಅನಾಮಧೇಯ ಅಂತ ಹೇಳಿದ್ದೀರಾ, ಬಟ್ ಅಲ್ಲಿ ಅಶೋಕ್ ಕುಮಾರ್ ಯಾಕೆ? ಅಶೋಕ್ ಕುಮಾರ್ ಅನ್ನೋದು ಅದು ಟೆಕ್ನಿಕಲ್ ಆ್ಯಂಗಲ್ ಅದಕ್ಕೆ. ಯಾಕಂದರೆ ಪೊಲೀಸ್ಗೆ ಅವ್ರ ಮೂಲಕನೇ, ಸಾಗರ್ ಮೂಲಕ ನನಗೆ ಗೊತ್ತಾಯ್ತು, ನನಗೆ ಗೊತ್ತಿಲ್ಲ ಮುಂಚೆ. ಪೊಲೀಸ್ ಕೇಸ್ಗಳಲ್ಲಿ ಈಗ ಯಾರ್ದು ಹೆಸರಿಲ್ಲದೆ ಇರೋವಂಥ ಯಾರೋ ಒಬ್ಬ ಕಲ್ಪಿಟ್ಟು ಯಾವುದೋ ಒಂದು ಬಾಡಿನೋ ಆ ಥರದ್ದು ಏನಾದರೂ ಇದ್ದರೆ ಅದಕ್ಕೆಲ್ಲ ಅಶೋಕ್ ಕುಮಾರ್ ಅಂತ ಕರೀತಾರಂತೆ. ಸೊ ಹಾಗಾಗಿ ಅದಕ್ಕೆ ಅಶೋಕ್ ಕುಮಾರ್ ಬಂತು. ಒಂದು ಸ್ಟೋರಿ ಇದೆ ಸರ್, ನೀವೊಂದು ಬುಕ್ ಓದ್ತಾ ಇರ್ತೀರಾ. ಸೊ ಇದರಲ್ಲಿ ಒಂದು ಟೀಸರಲ್ಲೋ ಟ್ರೈಲರಲ್ಲೋ ಒಂದು ತುಣುಕು ತೋರಿಸ್ತಾರೆ, ಪ್ರೋಲಾಗ್ ಅಂತ. ಸೊ ನನಗೆ ಅವಾಗ ಅನಿಸಿದ್ದು, ಕಿಶೋರ್ ಕುಮಾರ್ ಅವರ ಮುನ್ನುಡಿ ಇದ್ದರೆ ಅದು ಹೇಗಿರುತ್ತೆ ಅಂತ. ಇಷ್ಟೊಂದು ಅದನ್ನೇ ಹೇಳಿದೆ ನಾನು. ಗೊತ್ತಿಲ್ಲ, ಈಗ ಯೋಚನೆ ಮಾಡೋಕೆ ನಾನು ಕೂತ್ಕೊಂಡು ಅಷ್ಟು ಸಡನ್ನಾಗಿ ಆಶು ಕವಿತೆ ಬರೆಯೋ ಥರ ಆಶು ಭಾಷಣಕಾರ ಅಲ್ಲ ನಾನು. ಮೋಸ್ಟ್ ಪ್ರಾಬಬ್ಲಿ ಅದರಲ್ಲಿ ಮಿಥ್ಯಾ ಅನ್ನೋದನ್ನು ಇದರಲ್ಲಿ ಒಂದು ಕೆಳಗಡೆ ಕ್ಯಾಪ್ಷನ್ ಕೂಡ ಹಾಕ್ಕೊಂಡಿದ್ದಾರೆ, ಜಸ್ಟಿಸ್ ಇಸ್ ಏನದು ಪರ್ಸೆಪ್ಷನ್ ಅಂತ ಅಂದ್ಬಿಟ್ಟು. ಸೊ ನ್ಯಾಯ ಅನ್ನೋದು ಗೊತ್ತಿಲ್ಲ, ಪರ್ಸೆಪ್ಷನ್ಗಳಲ್ಲೂ ನ್ಯಾಯದ ಪರ್ಸೆಪ್ಷನ್ ಬೇರೆ ಬೇರೆ, ಸತ್ಯದ ಥರನೇ. ಸೊ ಮಿಥ್ಯಾ ಅಲ್ಲಿಂದನೇ ಬಂದಿದ್ದು ಅನಿಸುತ್ತೆ. ಸೊ ಸತ್ಯ ಮಿಥ್ಯ ಇರೋ ಥರನೇ ನ್ಯಾಯದ ಪರ್ಸೆಪ್ಷನ್ ಅಂತ ಹೇಳ್ತಾರೆ. ಒಬ್ಬೊಬ್ಬರನ್ನ ದೃಷ್ಟಿಯಲ್ಲಿ ಒಂದೊಂದು ನ್ಯಾಯ ಅಂತ ಇರಬಹುದು ಅಂತ ಅವರೊಂದು 2 ಎಕ್ಸಾಂಪಲ್ ಕೊಟ್ಟರು, ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ಸ್. ಬಟ್ ನನಗೆ ಕಂಡ ಮಟ್ಟಿಗೆ ಒಂದು ಯೂನಿವರ್ಸಲ್ ಸತ್ಯ ಅಂತಲೂ ಒಂದಿರುತ್ತಲ್ಲ, ಒಂದು ಯೂನಿವರ್ಸಲ್ ನ್ಯಾಯ ಅಂತಲೂ ಒಂದಿದೆ. ಸೊ ಆ ನ್ಯಾಯದ ಅನ್ವೇಷಣೆಯೇ ಈ ಸಿನಿಮಾ ಅಂತ ಹೇಳ್ಬೋದು. ಸಿನಿಮಾ ಆ ಕಥೆಯಲ್ಲಿ ಪುಸ್ತಕ ಒಂದು ಬರೆದಿರುತ್ತಲ್ಲ, ಆ ಪುಸ್ತಕ ಅದೆಲ್ಲವೂ ಅದೇ. ಸೊ ನನ್ನ ಮುನ್ನುಡಿತಾಗಿರ್ಬೋದು. ಸರ್, ನಿಮ್ಮ ವಿಚಾರಣೆ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ. ಪೊಲೀಸು ಮತ್ತು ಜರ್ನಲಿಸ್ಟ್ ನಡುವೆ ಏನು ವಾದ ವಿವಾದಗಳು ನಡೆಯುತ್ತೆ, ತುಂಬ ಇಂಟೆನ್ಸಿವ್ ಆಗಿದೆ, ತುಂಬ ಚೆನ್ನಾಗಿ ಕೂಡ ಇದೆ. ಅಫ್ಕೋರ್ಸ್ ಸಂವಿಧಾನದ ಅಂಗಗಳಲ್ಲಿ ಇವರು ಕೂಡ ಇಬ್ಬರು. ಸೊ ನಿಮ್ಮ ಪ್ರಕಾರ ಅವರಿಬ್ಬರು ಹೇಗಿರಬೇಕು ಅಂತ? ಇದರಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ನಾವು ಆವಾಗಲೇ ಪ್ರಶ್ನೆ ಕೇಳಿದ್ದಕ್ಕೆ ನಾನು ಅದನ್ನು ಪ್ರಶ್ನೆ ಮಾಡಿದ್ದೀನಿ ಅಂತ ಹೇಳಿದ್ರಿ. ಸೊ ಯಾವ ಥರ ಇರಬೇಕು ನಿಮ್ಮ ಪ್ರಕಾರ, ಯಾವ ಥರ ಕೆಲಸ ಮಾಡಬೇಕು ಅವರಿಬ್ಬರು ಅಂತ? ನಾನು ಪದೇ ಹೇಳ್ತಾ ಇರೋ ಹಾಗೆ ಇದು ಪ್ರಜಾಪ್ರಭುತ್ವ, ಪ್ರಜೆಗಳ ಪ್ರಭುತ್ವ, ಬೆಸ್ಟ್ ಫಾರ್ಮ್ ಆಫ್ ಗವರ್ನೆನ್ಸ್ ಅಂತ ನನಗನ್ಸುತ್ತೆ. ಪೂರ್ತಿ ಪ್ರಪಂಚದಾದ್ಯಂತ ನಾವು ನೋಡಿದ್ದೀವಿ, ಅದನ್ನು ಅನುಭವದ ಮೂಲಕ ಕೂಡ ಕಲ್ತಿದ್ದೀವಿ. ಪ್ರಜಾಪ್ರಭುತ್ವವೇ ಬೆಸ್ಟ್ ಫಾರ್ಮ್ ಆಫ್ ಗವರ್ಮೆಂಟ್ ಅಂತ. ಅದನ್ನು ಮೀರಿ ಗಾಂಧಿ ಹೇಳ್ತಾ ಇರಲ್ಲ, ಖುದಾಯಿ ರಾಜ್ ಅಂತ. ಸೊ ಇವೆಲ್ಲವೂ ಪ್ರಜಾಪ್ರಭುತ್ವದ ಅಂಗಗಳೇ. ಇದರ ಆಧಾರ ಸ್ತಂಭಗಳಾಗಿರುವಂಥ ಒಂದು ಎಕ್ಸಿಕ್ಯೂಟಿವ್, ಕಾರ್ಯಾಂಗದ ಒಂದು ಭಾಗ ಪೊಲೀಸ್, ಈ ಕಡೆ ಮಾಧ್ಯಮ, ಅದು ಒಂದು ದೊಡ್ಡ ಪಿಲ್ಲರ್ ಅಂತಲೇ ನಾವು ಹೇಳ್ತೀವಿ. ಇವಿಬ್ಬರು ಪ್ರಜೆಗಳ ಕೆಲಸ ಮಾಡ್ತಾ ಇರೋದು ಪ್ರಜಾಪ್ರಭುತ್ವ ಅಂತಂದರೆ. ಪ್ರಜೆಗಳಿಗೋಸ್ಕರ, ಪ್ರಜೆಗಳ ಪರವಾಗಿರಬೇಕು, ಪ್ರಜೆಗಳ ಧನಿಯಾಗಿರಬೇಕು. ಪ್ರಜೆಗಳ ಧನಿಯನ್ನು ಎತ್ತಿ ಅಧಿಕಾರದಲ್ಲಿರುವವರ ಅಥವಾ ಪ್ರಜೆಗಳಿಗೆ ಏನೆಲ್ಲ ಅಫೆಕ್ಟ್ ಆಗುತ್ತೋ ಅದೆಲ್ಲದ್ರ ಬಗ್ಗೆ ಪ್ರಶ್ನೆ ಕೇಳುವಂಥ ಧೈರ್ಯ ಬೆಳೆಸ್ಕೋಬೇಕು.
ಸೊ ನಿಷ್ಪಕ್ಷಪಾತವಾಗಿರಬೇಕು, ಯಾವುದೇ ಪಕ್ಷಕ್ಕೋಸ್ಕರ ಕೆಲಸ ಮಾಡಬಾರ್ದು, ಜನಗಳಿಗೋಸ್ಕರ ಕೆಲಸ ಮಾಡಬೇಕು. ಜನಪರವಾಗಿ ಜನಗಳಿಗೋಸ್ಕರ ಕೆಲಸ ಮಾಡಿದರೆ ಅಲ್ಲಿ ನಿಜವಾದ ಪ್ರಜಾಪ್ರಭುತ್ವದ ಗೆಲುವಾಗುತ್ತೆ.